ಕಾರ್ಪೊರೇಟ್ ಕಂಪನಿಗಳ ಷೇರಿನ ಮೇಲಿನ ಕ್ರಮಗಳು. ಕಾರ್ಪೊರೇಟ್ ಸಂಸ್ಥೆ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ಅದು ಸಂಸ್ಥೆಯ ಸೆಕ್ಯುರಿಟೀಸ್ ಬೆಲೆಯ ಮೇಲೆ ಪರಿಣಾಮವನ್ನು ಕೂಡ ಬೀರುತ್ತದೆ. ಕಾರ್ಪೊರೇಟ್ ಸಂಸ್ಥೆಗಳು ಕೆಲವೊಮ್ಮೆ ಹಣಕಾಸಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು, ಅಂದರೆ ಲಿಕ್ವಿಡೇಷನ್, ದಿವಾಳಿತನ, ಬೋನಸ್ ಷೇರುಗಳ ವಿತರಣೆ, ಷೇರು ಸ್ಲೇಟ್ ಇತ್ಯಾದಿಗಳ ತೆಗೆದುಕೊಳ್ಳುತ್ತದೆ. ಸಂಸ್ಥೆ ಹೆಸರನ್ನು ಬದಲಾಯಿಸುವ ನಿರ್ಧಾರ, ಲೋಗೋ ಬದಲಾವಣೆ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಕೆಲವೊಂದು ನಿರ್ಧಾರಗಳು ಕಡ್ಡಾಯ, ಕೆಲವೊಂದು ಸ್ವಯಂ ಪ್ರೇರಿತ. ಕಡ್ಡಾಯ ನಿರ್ಧಾರಗಳಿಗೆ ಯಾರ ಅಪ್ಪಣೆಯೂ ಬೇಕಿರುವುದಿಲ್ಲ. ಆದರೆ ಸಂಸ್ಥೆಯ ಸ್ವಯಂ ಪ್ರೇರಿತ ನಿರ್ಧಾರಗಳಿಗೆ ಖಂಡಿತ ಷೇರುದಾರರ ಒಪ್ಪಿಗೆ ಬೇಕಾಗುತ್ತದೆ. ಬೇರೆ ಸಂಸ್ಥೆಯೊಂದಿಗೆ ವಿಲೀನವಾಗುವುದು, ಸಂಸ್ಥೆ ಹೆಸರು ಬದಲಾವಣೆ ಇವುಗಳು ಕಡ್ಡಾಯ ಕ್ರಮಗಳು ಎನಿಸಿಕೊಳ್ಳುತ್ತದೆ. ಉಳಿದವುಗಳಿಗೆ ಷೇರುದಾರರ ಒಪ್ಪಿಗೆ ಪಡೆಯಬೇಕಾಗುತ್ತದೆ. ಈ ಅಧ್ಯಾಯದಲ್ಲಿ ವಿಪರೀತ ಸನ್ನಿವೇಶದಲ್ಲಿ ಆಗಬಹುದಾದ ಹೆಸರು ಬದಲಾವಣೆ, ಲೋಗೋ ಬದಲಾವಣೆ, ದಿವಾಳಿಯಾಗುವುದು, ಲಿಕ್ವಿಡೇಷನ್ ಪರಿಸ್ಥಿತಿಗಳ ಬಗ್ಗೆ ಹೆಚ್ಚು ವಿವರಿಸಲು ಹೋಗುವುದಿಲ್ಲ. ಇವೆಲ್ಲ ಮೊದಲೇ ಹೇಳಿದಂತೆ ವಿಪರೀತ ಸನ್ನಿವೇಶದಲ್ಲಿ ಆಗುವಂಥದ್ದು. ಅಲ್ಲದೆ ಅಲ್ಲಿನ ಪ್ರೊಸೀಜರ್ಗಳನ್ನು ಹೇಳುತ್ತಾ ಹೋದರೆ ಅದೇ ಒಂದು ಪುಸ್ತಕವಾದೀತು. ಹೀಗಾಗಿ ಇಲ್ಲಿ ಅವುಗಳನ್ನು ವಿವರಿಸಲು ಹೋಗಿಲ್ಲ. ಇಲ್ಲಿ ಸಾಮಾನ್ಯವಾಗಿ ಒಂದು ಕಾರ್ಪೊರೇಟ್ ಸಂಸ್ಥೆ ಷೇರುಗಳ ಮೇಲೆ ಯಾವ ಕ್ರಮವನ್ನು ಕೈಗೊಳ್ಳುತ್ತದೆ ಮತ್ತು ಅದು ಸಾಮಾನ್ಯವಾಗಿ ಷೇರುದಾರನ ಮೇಲೆ ಮತ್ತು ಷೇರಿನ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ ಎನ್ನುವುದನ್ನು ವಿವರಿಸುವ ಪ್ರಯತ್ನವಿದೆ. ಸಾಮಾನ್ಯವಾಗಿ ಕಾರ್ಪೊರೇಟ್ ಸಂಸ್ಥೆ ಷೇರುಗಳ ಮೇಲೆ ತೆಗೆದುಕೊಳ್ಳುವ ಕ್ರಮಗಳು ಹೀಗಿವೆ. ಡಿವಿಡೆಂಟ್ ನೀಡಿಕೆ, ಇದು ಅತಿ ಸಾಮಾನ್ಯವಾಗಿ ಜರುಗಿಸುವ ಕ್ರಮ. ಷೇರುದಾರ ಹೂಡಿಕೆ ಮಾಡಿದ್ದಕ್ಕೆ ನೀಡುವ ಪ್ರತಿಫಲ ಎನ್ನಬಹುದು. ಇದು ಸಾಮಾನ್ಯವಾಗಿ ಸಂಸ್ಥೆ ಗಳಿಸಿದ ಲಾಭದಲ್ಲಿನ ಒಂದು ಪಾಲು. ಸಂಸ್ಥೆ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾದ ಸನ್ನಿವೇಶಗಳಿಗೆ ಎಂದು ಒಂದಷ್ಟು ಹಣವನ್ನು ಬದಿಗಿರಿಸುವ ಉಳಿದ ಲಾಭವನ್ನು ಷೇರುದಾರನಿಗೆ ಹಂಚಲಾಗುತ್ತದೆ. ಹೀಗೆ ಹಂಚುವ ಲಾಭವನ್ನು ಕಾರ್ಪೊರೇಟ್ ಭಾಷೆಯಲ್ಲಿ ಡಿವಿಡೆಂಟ್ ಎನ್ನಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಷೇರಿನ ಮುಖಬೆಲೆ ಏನಿರುತ್ತದೆ ಅದರ ಶೇಕಡಾವಾರು ಎಷ್ಟು ಎನ್ನುವುದನ್ನು ಹೇಳಲಾಗುತ್ತದೆ. ಅಥವಾ ಒಂದು ಷೇರಿಗೆ ಎಷ್ಟು ಹಣ ಲಾಭವಾಗಿ ಸಿಕ್ಕಿತು ಎಂದು ಹೇಳುವುದು ಸಾಮಾನ್ಯ. ಉದಾಹರಣೆಗೆ, ಒಂದು ಸಂಸ್ಥೆ ಷೇರಿನ ಮುಖಬೆಲೆಯ 5 ರೂಪಾಯಿ ಎಂದುಕೊಳ್ಳಿ ಮತ್ತು ಡಿವಿಡೆಂಟ್ ವರ್ಷದ ನಂತರ 8 ರೂಪಾಯಿ ನೀಡಿದರೆ ಆಗ ಡಿವಿಡೆಂಟ್ ಪೇಔಟ್ 160% ಅಥವಾ 160% ಎನ್ನುತ್ತೀವಿ. ಅಥವಾ ಪ್ರತಿ 5 ರೂಪಾಯಿ ಮುಖಬೆಲೆ ಷೇರಿಗೆ 8 ರೂಪಾಯಿ ಸಿಕ್ಕಿತು ಎಂದು ಹೇಳುತ್ತೇವೆ. ಡಿವಿಡೆಂಟ್ ಎರಡು ರೀತಿಯಲ್ಲಿ ನೀಡಬಹುದು. ಒಂದು ಇಂಟಿರಿಮ್ ಡಿವಿಡೆಂಟ್, ಇದು ಫೈನಾನ್ಷಿಯಲ್ ಇಯರ್ ಮುಗಿಯುವ ಹಂಚೆ, ವರ್ಷದ ಮಧ್ಯದಲ್ಲಿ ಡಿಕ್ಲೇರ್ ಮಾಡುವ ಲಾಭಾಂಶ. ವಾರ್ಷಿಕ ಸಾಮಾನ್ಯ ಸಭೆಗಿಂತ ಮುಂಚೆ ಇದನ್ನು ನೀಡಲಾಗುತ್ತದೆ. ಫೈನಲ್ ಡಿವಿಡೆಂಟ್, ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಲೆಕ್ಕಾಚಾರ ಮಾಡಿ ಇಂಟ್ರಿಮ್ ಡಿವಿಡೆಂಟ್ ನೀಡಿಕೆಯನ್ನು ಕೂಡ ಪರಿಗಣಿಸಿ ಉಳಿದ ಲಾಭಾಂಶವನ್ನು ನೀಡುವ ಪ್ರಕ್ರಿಯೆಗೆ ಫೈನಲ್ ಡಿವಿಡೆಂಟ್ ಎನ್ನಲಾಗುತ್ತದೆ. ಸಾಮಾನ್ಯವಾಗಿ ಇಂಟಿರಿಮ್ ಡಿವಿಡೆಂಟ್ ನೀಡಿ ನಂತರ ಫೈನಲ್ ಡಿವಿಡೆಂಟ್ ನೀಡಲಾಗುತ್ತದೆ. ಹಾಗೊಂದು ವೇಳೆ ಸಂಸ್ಥೆ ಲಾಭ ಮಾಡದೇ ಇದ್ದ ವೇಳೆಯಲ್ಲಿ ಡಿವಿಡೆಂಟ್ ವಿತರಣೆ ಇರುವುದಿಲ್ಲ. ಲಾಭ ಮಾಡಿದ್ದರೂ ಕೂಡ ಪ್ರತಿ ವರ್ಷ ಡಿವಿಡೆಂಟ್ ನೀಡಲೇಬೇಕು ಎನ್ನುವ ಕಡ್ಡಾಯವಿಲ್ಲ. ಡಿವಿಡೆಂಟ್ ನೀಡುವ ಬದಲು ಅದೇ ಹಣವನ್ನು ಸಂಸ್ಥೆ ಅಭಿವೃದ್ಧಿ ಅಥವಾ ವಿಸ್ತರಣೆಗೆ ಬಳಸುವ ನಿರ್ಧಾರ ಸಂಸ್ಥೆ ತೆಗೆದುಕೊಳ್ಳಬಹುದು. 2. ಬೋನಸ್ ಷೇರುಗಳ ವಿತರಣೆ. ಬೋನಸ್ ಷೇರು ಈಗಾಗಲೇ ಸಂಸ್ಥೆಯಲ್ಲಿ ಅಸ್ತಿತ್ವದಲ್ಲಿರುವ ಷೇರುದಾರರಿಗೆ ಹಣವನ್ನು ಪಡೆದುಕೊಳ್ಳದೆ ಫ್ರೀ ಆಫ್ ಕಾಸ್ಟ್ ನೀಡುವ ಷೇರುಗಳು. ಈ ರೀತಿಯ ಷೇರುಗಳನ್ನು ವಿತರಣೆ ಮಾಡಲು 2 ಮುಖ್ಯ ಕಾರಣಗಳಿರುತ್ತವೆ. ಮೊದಲನೆಯದು, ಸಂಸ್ಥೆಯಲ್ಲಿ ನಿಜಕ್ಕೂ ಹೆಚ್ಚಿನ ರಿಸರ್ವ್ ಇದ್ದು ಎಮರ್ಜೆನ್ಸಿ ಸನ್ನಿವೇಶಗಳಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನ ರಿಸರ್ವ್ ಸಂಗ್ರಹಣೆಯಾಗಿದೆ ಎನಿಸಿದಾಗ ಈ ರೀತಿಯ ಬೋನಸ್ ಷೇರುಗಳನ್ನು ಇಶ್ಯೂ ಮಾಡುತ್ತಾರೆ. ರಿಸರ್ವ್ ಎನ್ನುವುದು ಸಂಸ್ಥೆ ಹೆಚ್ಚಿನ ಡಿವಿಡೆಂಟ್ ನೀಡದೆ ಸೃಷ್ಟಿಸಿದ ನಿಧಿ. ಹೀಗಾಗಿ ಇಲ್ಲಿ ಹೆಚ್ಚಾದ ಮೊತ್ತವನ್ನು ಷೇರುಗಳ ರೂಪದಲ್ಲಿ ನೀಡುತ್ತಾರೆ. ಇನ್ನೊಂದು ಪ್ರಮುಖ ಕಾರಣ, ಹೊಸ ರಿಟೇಲ್ ಹೂಡಿಕೆದಾರರನ್ನು ಸಂಸ್ಥೆಗೆ ಸೆಳೆಯುವುದು. ಕೆಲವೊಮ್ಮೆ ಸಂಸ್ಥೆ ಷೇರಿನ ಬೆಲೆ ಬಹಳ ಹೆಚ್ಚಾಗಿರುತ್ತದೆ. ಆಗ ಇರುವ ಷೇರುದಾರರಿಗೆ ಬೋನಸ್ ಷೇರು ನೀಡುವ ಮೂಲಕ ಷೇರುಗಳು ಸಂಖ್ಯೆ ಏರಿಸಲಾಗುತ್ತದೆ. ಆಗ ಮುಖಬೆಲೆ ಕಡಿಮೆಯಾಗುತ್ತದೆ, ಆದರೆ ಷೇರುದಾರನ ಒಟ್ಟು ಹೂಡಿಕೆ ಮೌಲ್ಯ ಅಷ್ಟೇ ಇರುತ್ತದೆ. ಉದಾಹರಣೆ ನೋಡೋಣ. ರಾಮ ಎನ್ನುವ ಷೇರುದಾರನ ಬಳಿ ಕೃಷ್ಣ ಸಂಸ್ಥೆಯು 1,000 ಷೇರುಗಳಿದ್ದು ಪ್ರತಿ ಷೇರಿನ ಬೆಲೆ 200 ರೂಪಾಯಿ ಎಂದುಕೊಂಡರೆ ಆಗ ಆತ ಒಟ್ಟು ಷೇರು ಮೌಲ್ಯ 1,000 × 200 2 ಲಕ್ಷ ರೂಪಾಯಿಗಳು. ಸಂಸ್ಥೆ 1:1 ಅನುಪಾತದಲ್ಲಿ ಬೋನಸ್ ಷೇರು ವಿತರಣೆ ಮಾಡಲು ನಿರ್ಧರಿಸಿದರೆ ಆಗ ರಾಮ ಅವರಿಗೆ ಹೊಸದಾಗಿ 1,000 ಷೇರು ಸಿಗುತ್ತದೆ. ಇದಕ್ಕೆ ಅವರು ಹೊಸದಾಗಿ ಹಣವನ್ನು ನೀಡಿಲ್ಲ. ಹೀಗಾಗಿ ಅವರು ಬಳಿ ಇರುವ ಒಟ್ಟು ಷೇರು 2,000ವಾಯಿತು. ಒಟ್ಟು ಮೌಲ್ಯ 2 ಲಕ್ಷ ರೂಪಾಯಿ. ಹೀಗಾಗಿ 2 ಲಕ್ಷ ರೂಪಾಯಿ ಡಿವೈಡೆಡ್ ಬೈ 2,000 100 ರೂಪಾಯಿ ಪ್ರತಿ ಷೇರಿನ ಬೆಲೆಯಾಗುತ್ತದೆ. ಗಮನಿಸಿ, ಮೊದಲು ಪ್ರತಿ ಷೇರಿನ ಬೆಲೆ 200 ಇದ್ದದ್ದು ಈಗ 100 ರೂಪಾಯಿ ಆಯಿತು. ಮಾರುಕಟ್ಟೆಯಲ್ಲಿ ಬರುವ ಹೊಸ ಹೂಡಿಕೆದಾರನಿಗೆ ಷೇರಿನ ಬೆಲೆ ಕಡಿಮೆ ಇದ್ದರೆ ಹೂಡಿಕೆ ಮಾಡಲು ಸುಲಭವಾಗುತ್ತದೆ. ಹೀಗಾಗಿ ಹೊಸ ರಿಟೇಲ್ ಹೂಡಿಕೆದಾರನ ಸೆಳೆಯಲು ಕೂಡ ಈ ರೀತಿಯ ಬೋನಸ್ ಷೇರು ವಿತರಣೆ ಮಾಡುತ್ತಾರೆ. ಹೂಡಿಕೆಗೆ ಮುನ್ನ ಇದನ್ನು ಗಮನಿಸಬೇಕಾಗುತ್ತದೆ. ಸ್ಟಾಕ್ ವಿಭಜನೆ. ಇರುವ ಷೇರುಗಳನ್ನು ವಿಭಜಿಸಿ ಇನ್ನಷ್ಟು ಸಣ್ಣ ಯೂನಿಟ್ ಆಗಿ ಪರಿವರ್ತಿಸುವ ಕ್ರಿಯೆಗೆ ಸ್ಟಾಕ್ ಸ್ಪ್ಲಿಟ್ ಅಥವಾ ಸ್ಟಾಕ್ ವಿಭಜನೆ ಎನ್ನಲಾಗುತ್ತದೆ. ಉದಾಹರಣೆ ನೋಡೋಣ. ರಾಮ ಎನ್ನುವರ ಬಳಿ 10 ರೂಪಾಯಿ ಮುಖಬೆಲೆಯ 1,000 ಷೇರುಗಳಿದ್ದರೆ ಆಗ ವಿಭಜನೆಯಲ್ಲಿ ಷೇರಿನ ಬೆಲೆಯನ್ನು 5 ರೂಪಾಯಿಗೆ
ಇಳಿಸಲಾಗುತ್ತದೆ. ಹೀಗಾಗಿ ರಾಮ ಎನ್ನುವರು ಬಳಿ ಸ್ಟಾಕ್ ಸ್ಪ್ಲಿಟ್ ನಂತರ ₹5 ಮುಖಬೆಲೆಯ 2,000 ಷೇರುಗಳು ಇರುತ್ತದೆ. ಇದನ್ನು ಬೋನಸ್ ಷೇರುಗಳ ಜೊತೆಗೆ ಕನ್ಫ್ಯೂಸ್ ಮಾಡಿಕೊಳ್ಳುವುದು ಬೇಡ. ಬೋನಸ್ ಷೇರು ವಿತರಣೆಯಲ್ಲಿ ಕೂಡ ಮುಖಬೆಲೆ ಕಡಿಮೆಯಾಗುತ್ತದೆ, ಆದರೆ ಅಲ್ಲಿ ಹೊಸದಾಗಿ ಷೇರನ್ನು ವಿತರಿಸಲಾಗುತ್ತದೆ. ಆದರೆ ವಿಭಜನೆಯಲ್ಲಿ ಇರುವ ಷೇರುಗಳ ಮುಖಬೆಲೆ ಇಳಿಸಲಾಗುತ್ತದೆ. ಹೊಸದಾಗಿ ಷೇರು ವಿತರಣೆ ಆಗುವುದಿಲ್ಲ. ಇರುವ ಷೇರಿನ ಬೆಲೆ ಇಳಿಕೆ ಆಗುತ್ತದೆ. ಇದನ್ನು ಮಾಡುವ ಉದ್ದೇಶವು ಕೂಡ ರಿಟೇಲ್ ಇನ್ವೆಸ್ಟರ್ನಲ್ಲಿ ಹೂಡಿಕೆ ಕರೆತರುವುದೇ ಆಗಿದೆ. ಇದಕ್ಕೆ ವಿರುದ್ಧವಾಗಿ ಅತಿ ವಿರಳ ಸನ್ನಿವೇಶದಲ್ಲಿ ಫೇಸ್ ವ್ಯಾಲ್ಯೂ ಏರಿಕೆ ಮಾಡಿ ಸ್ಟಾಕ್ ಸಂಖ್ಯೆಯನ್ನು ಕಡಿಮೆ ಮಾಡಲಾಗುತ್ತದೆ. ಇದಕ್ಕೆ ರಿಸರ್ವ್ ಸ್ಪ್ಲಿಟ್ ಎನ್ನಲಾಗುತ್ತದೆ. ಮೊದಲೇ ಹೇಳಿದ ಹಾಗೆ ಇದು ಅತಿ ವಿರಳ. ಕೆಳಗಿನ ಚಿತ್ರದಲ್ಲಿ ಬೋನಸ್ ಇಶ್ಯೂ ಮತ್ತು ಸ್ಟಾಕ್ ವಿಭಜನೆ ನಡುವೆ ಇರುವ ಸಾಮ್ಯತೆ ಮತ್ತು ವ್ಯತ್ಯಾಸವನ್ನು ಕಾಣಬಹುದು. ಬೋನಸ್ ಇಶ್ಯೂ ವರ್ಸಸ್ ಸ್ಪ್ಲಿಟ್. ಬೇಸಿಕ್ಸ್ ಮೀನಿಂಗ್. ಬೋನಸ್ ಇಶ್ಯೂಸ್ ಸದ್ಯದ ಮಟ್ಟಿಗೆ ಎಷ್ಟು ಷೇರುಗಳನ್ನು ಹೊಂದಿದ್ದಾರೆ ಅದರ ಆಧಾರದ ಮೇಲೆ ಹೊಸ ಷೇರುಗಳನ್ನು ವಿತರಣೆ ಮಾಡಲಾಗುತ್ತದೆ. ಸ್ಟಾಕ್ ಲಿಸ್ಟ್. ಪ್ರಸ್ತುತ ಇರುವ ಷೇರುಗಳನ್ನು ವಿಭಜಿಸಲಾಗುತ್ತದೆ, ಹೊಸ ಷೇರು ವಿತರಣೆಯಾಗುವುದಿಲ್ಲ. ಉದ್ದೇಶ. ಷೇರುದಾರರಿಗೆ ಕೊಡುಗೆ ನೀಡುವುದು ಇಲ್ಲಿನ ಪ್ರಮುಖ ಉದ್ದೇಶ. ಸ್ಟಾಕ್ ಲಿಸ್ಟ್ ಹೊಸ ಹೂಡಿಕೆದಾರರನ್ನು ಆಕರ್ಷಿಸುವುದು ಮತ್ತು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಹೆಚ್ಚಳ ಮಾಡುವುದು ಉದ್ದೇಶ. ಕಾರಣ ಪ್ರಸ್ತುತ ಇರುವ ಬೋನಸ್ ಇಶ್ಯೂಸ್. ಪ್ರಸ್ತುತ ಇರುವ ಷೇರುದಾರರಿಗೆ ಕೊಡುಗೆ ನೀಡುವ ಕಾರಣಕ್ಕೆ ಇದನ್ನು ವಿತರಿಸಲಾಗುತ್ತದೆ. ಸ್ಟಾಕ್ ಸ್ಪ್ಲಿಟ್. ಷೇರಿನ ಬೆಲೆಯಲ್ಲಿ ಹೆಚ್ಚಳವಾಗಿರುವ ಕಾರಣ ಈ ರೀತಿ ವಿಭಜನೆ ಮಾಡಲಾಗಿದೆ. ಬೋನಸ್ ಇಶ್ಯೂಸ್. ಲಿಕ್ವಿಡಿಟಿ. ಇದರಿಂದ ಲಿಕ್ವಿಡಿಟಿಗೆ ಯಾವುದೇ ಲಾಭ ಅಥವಾ ನಷ್ಟ ಆಗುವುದಿಲ್ಲ. ಸಂಸ್ಥೆ ಉದ್ದೇಶ ಲಿಕ್ವಿಡಿಟಿ ಕೂಡ ಆಗಿರುವುದಿಲ್ಲ. ಸ್ಟಾಕ್ ಲಿಸ್ಟ್ ಲಿಕ್ವಿಡಿಟಿ ಉತ್ತಮವಾಗಿಸುತ್ತದೆ. ಲಾಭಾಂಶ. ಇದು ಪ್ರಸ್ತುತ ಷೇರುದಾರರಿಗೆ ಲಾಭದಾಯಕ. ಸ್ಟಾಕ್ ಲಿಸ್ಟ್ ಮುಂಬರುವ ಮತ್ತು ಪ್ರಸ್ತುತ ಇರುವ ಷೇರುದಾರೊಬ್ಬರಿಗೆ ಲಾಭದಾಯಕ. ಶೇರ್ ಕ್ಯಾಪಿಟಲ್ಸ್ ಮತ್ತು ರಿಸರ್ವ್ಸ್ ಕಡಿಮೆಯಾಗಿ ಪೇಯ್ಡ್ ಅಪ್ ಕ್ಯಾಪಿಟಲ್ ಹೆಚ್ಚಾಗುತ್ತದೆ. ಸ್ಟಾಕ್ ಲಿಸ್ಟ್. ಷೇರು ಕ್ಯಾಪಿಟಲ್ ಮತ್ತು ರಿಸರ್ವ್ ಮೇಲೆ ಯಾವುದೇ ಪರಿಣಾಮ ಇರುವುದಿಲ್ಲ. ಫ್ಯೂಚರ್ ಡಿವಿಡೆಂಟ್. ಬೋನಸ್ ಇಶ್ಯೂಸ್. ಡಿವಿಡೆಂಟ್ ಮೇಲೆ ಯಾವುದೇ ಪರಿಣಾಮ ಇರುವುದಿಲ್ಲ. ಸ್ಟಾಕ್ ಲಿಸ್ಟ್. ಪ್ರತಿ ಷೇರಿಗೆ ಸಿಗುವ ಡಿವಿಡೆಂಟ್ ಕಡಿಮೆಯಾಗುತ್ತದೆ. ಸ್ಪೇಸ್ ಮತ್ತು ಮಾರ್ಕೆಟ್ ವ್ಯಾಲ್ಯೂ. ಒಟ್ಟಾರೆ ಮೌಲ್ಯದಲ್ಲಿ ಯಾವುದೇ ವ್ಯತ್ಯಾಸವುದಿಲ್ಲ, ಆದರೆ ಪ್ರತಿ ಷೇರಿನ ಬೆಲೆಯಲ್ಲಿ ಇಳಿತವಾಗುತ್ತದೆ. ಷೇರಿನ ಮುಖಬೆಲೆಯಲ್ಲಿ ಇಳಿಕೆಯಾಗುತ್ತದೆ. 4. ರೈಟ್ ಇಶ್ಯೂಸ್. ಪಬ್ಲಿಕ್ ಬಳಿ ಬಂಡವಾಳ ಎತ್ತುವ ಬದಲು ತಮ್ಮಲ್ಲಿ ಆಗಲೇ ಷೇರುದಾರರಾಗಿರುವವರಿಗೆ ತಮ್ಮ ಹಳೆಯ ಶೇರ್ ಹೋಲ್ಡಿಂಗ್ ಅನುಪಾತದಲ್ಲಿ ಹೊಸದಾಗಿ ಷೇರನ್ನು ಕೊಳ್ಳುವ ರೈಟ್ ನೀಡುತ್ತದೆ. ಇದು ಕಡ್ಡಾಯವಲ್ಲ. ಇಷ್ಟಪಟ್ಟ ಷೇರುದಾರರು ತಮಗೆ ಸಿಕ್ಕಿದ ಅವಕಾಶವನ್ನು ಬಳಸಿಕೊಳ್ಳಬಹುದು. ಈ ರೀತಿ ಬಂಡವಾಳ ಎತ್ತುವ ಪ್ರಕ್ರಿಯೆಗೆ ರೈಟ್ ಇಶ್ಯೂಸ್ ಎನ್ನಲಾಗುತ್ತದೆ. ಸಾಮಾನ್ಯವಾಗಿ ಮಾರುಕಟ್ಟೆ ಬೆಲೆಗಿಂತ ರೈಟ್ ಇಶ್ಯೂ ಮೂಲಕ ನೀಡುವ ಆಫರ್ ಬೆಲೆ ಕಡಿಮೆ ಇರುತ್ತದೆ. ಹೀಗಾಗಿ ಹೆಚ್ಚಿನ ಷೇರುದಾರರು ಇದನ್ನು ಕೊಳ್ಳುತ್ತಾರೆ. ಹಾಗಾಗಿ ಅವರಿಗೆ ಇಷ್ಟವಿಲ್ಲದ ಪಕ್ಷದಲ್ಲಿ ಇದನ್ನು ಬೇರೆಯವರಿಗೆ ವರ್ಗಾಯಿಸುವ ಅವಕಾಶ ಕೂಡ ಇರುತ್ತದೆ. ತಾವು ಕೊಳ್ಳದೆ ಬೇರೆಯವರಿಗೂ ವರ್ಗಾಯಿಸದೆ ಸುಮ್ಮನೆ ತಟಸ್ಥವಾಗಿ ಉಳಿಯುವ ನಿರ್ಧಾರ ಕೂಡ ಷೇರುದಾರರಿಗೆ ಬಿಟ್ಟದ್ದು. ಹೀಗೆ ಮಾಡಬೇಕು ಎನ್ನುವ ನಿಬಂಧನೆಗಳಿಲ್ಲ. ಬೈಬ್ಯಾಕ್ ಆಫ್ ಶೇರ್ಸ್. 5. ತಮ್ಮದೇ ಸಂಸ್ಥೆ ಷೇರುಗಳನ್ನು ಒಂದು ಸಂಸ್ಥೆ ಕೊಂಡುಕೊಂಡರೆ ಅದನ್ನು ಬೈಬ್ಯಾಕ್ ಆಫ್ ಶೇರ್ಸ್ ಎನ್ನಲಾಗುತ್ತದೆ. ಅಂದರೆ ಸಂಸ್ಥೆ ತನ್ನ ಸಂಸ್ಥೆ ಷೇರುಗಳನ್ನು ಹೂಡಿಕೆ ಮಾಡುತ್ತದೆ. ಇದು ಹೂಡಿಕೆದಾರರಿಂದ ಸಂಸ್ಥೆ ಷೇರನ್ನು ಹಣ ಕೊಟ್ಟು ಖರೀದಿ ಮಾಡುತ್ತದೆ. ಹೀಗೆ ಮಾಡಲು ಪ್ರಮುಖ ಕಾರಣಗಳು: ಹೂಡಿಕೆದಾರರಿಗೆ, ಪ್ರಮೋಟರ್ಸ್ಗಳಿಗೆ ಸಂಸ್ಥೆ ಬಗ್ಗೆ ಇನ್ನಷ್ಟು ವಿಶ್ವಾಸ ಹೆಚ್ಚುವಂತೆ ಮಾಡಲು ಅಥವಾ ಕುಸಿಯುತ್ತಿರುವ ವಿಶ್ವಾಸ ಹೆಚ್ಚಿಸಲು ಕೂಡ ಹಲವು ಬಾರಿ ಹೀಗೆ ಮಾಡುತ್ತಾರೆ. ಮಾರುಕಟ್ಟೆಯಲ್ಲಿ ಕುಸಿತದ ಕಾರಣ ಸಂಸ್ಥೆ ಕುಸಿಯುತ್ತಿರುವ ಬೆಲೆ ಮತ್ತು ರೆಪ್ಯುಟೇಷನ್ ಉಳಿಸಿಕೊಳ್ಳುವ ಸಲುವಾಗಿ ಕೂಡ ಕೆಲವೊಮ್ಮೆ ಹೀಗೆ ಮಾಡಬೇಕಾಗುತ್ತದೆ. ಸಂಸ್ಥೆ ಬಳಿ ಹೆಚ್ಚಿನ ಹಣವಿದ್ದು ಸಂಸ್ಥೆಗೆ ಉನ್ನತ ಭವಿಷ್ಯವಿದ್ದಾಗ ಕೂಡ ಸ್ಟೇಕ್ ಹೆಚ್ಚಿಸಿಕೊಳ್ಳಲು ಕೂಡ ಈ ರೀತಿ ಮಾಡಲಾಗುತ್ತದೆ. ಬೇರೆ ಸಂಸ್ಥೆಗಳ ಷೇರನ್ನು ಕೊಂಡು ಇಲ್ಲಿನ ಆಡಳಿತದ ಮೇಲೆ ಹಿಡಿತ ಹೊಂದುವ ಪ್ರಯತ್ನ ತಪ್ಪಿಸಲು ಕೂಡ ಕೆಲವು ಬಾರಿ ಈ ರೀತಿ ಮಾಡಲಾಗುತ್ತದೆ. ಹೀಗೆ ತನ್ನದೇ ಸಂಸ್ಥೆ ಷೇರುಗಳನ್ನು ವಾಪಸ್ಸುಕೊಳ್ಳಲು 2 ಮಾರ್ಗಗಳನ್ನು ಸಂಸ್ಥೆ ಹೊಂದಿರುತ್ತದೆ. 1. ಟೆಂಡರ್ ಆಫರ್ ಮೂಲಕ ಮರು ಖರೀದಿ ಮಾಡುವುದು. ಇಲ್ಲಿ ನಿಗದಿತ ಸಂಸ್ಥೆ ಷೇರುಗಳನ್ನು ನಿಗದಿತ ಬೆಲೆಗೆ ಷೇರುದಾರರಿಂದ ಕೊಳ್ಳುವ ಕ್ರಿಯೆಗೆ ಟೆಂಡರ್ ಆಫರ್ ಎನ್ನಲಾಗುತ್ತದೆ. ಈ ದಾರಿಯಲ್ಲಿ ಎಲ್ಲ ಷೇರುದಾರರನ್ನು ಒಂದೇ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಹೆಚ್ಚು ಷೇರು ಹೊಂದಿರುವವರು ಕಡಿಮೆ ಷೇರು ಹೊಂದಿರುವವರ ಜೊತೆಗೆ ಸಂಸ್ಥೆಯ ಪ್ರಮೋಟರ್ಸ್ ಕೂಡ ತಮ್ಮ ಷೇರನ್ನು ಮಾರಲು ಅರ್ಹತೆಯನ್ನು ಹೊಂದಿರುತ್ತಾರೆ. ಇಲ್ಲಿ ಎಲ್ಲ ಷೇರುದಾರರಿಗೂ ಒಂದೇ ರೀತಿಯ ಆಫರ್ ಇರುತ್ತದೆ. 2. ಓಪನ್ ಮಾರ್ಕೆಟ್ ಮೂಲಕ ಮರು ಖರೀದಿ. ಮ್ಯಾಕ್ಸಿಮಮ್ ಬೈಬ್ಯಾಕ್ ಬೆಲೆಯನ್ನು ನಿರ್ಧರಿಸಿ ಮಾರುಕಟ್ಟೆಯಿಂದ ನಿಗದಿತ ಸಮಯದಲ್ಲಿ ಷೇರುಗಳನ್ನು ಕೊಳ್ಳುವ ಕ್ರಿಯೆಗೆ ಓಪನ್ ಮಾರ್ಕೆಟ್ ಮೂಲಕ ಮರು ಖರೀದಿ ಎನ್ನಲಾಗುತ್ತದೆ. ಇದರಲ್ಲಿ ಪ್ರಮೋಟರ್ಸ್ ಪಾಲ್ಗೊಳ್ಳಲು ಅವಕಾಶವಿರುವುದಿಲ್ಲ ಮತ್ತು ಇದನ್ನು ಎಲ್ಲದಂತೆ ಮಾರುಕಟ್ಟೆಯಲ್ಲಿ ಕೊಳ್ಳುವುದು ಬಿಟ್ಟರೆ ಉಳಿದೆಲ್ಲ ಟೆಂಡರ್ ಆಫರ್ನಲ್ಲಿ ಸಿಕ್ಕ ಫಲಿತಾಂಶದಲ್ಲಿ ಕೂಡ ಸಿಗುತ್ತದೆ. 6. ಸ್ಪಿನ್ ಅಪ್. ಕೆಲವೊಮ್ಮೆ ಸಂಸ್ಥೆಗಳು 2 ಭಾಗವಾಗಿ ವಿಭಜನೆ ಹೊಂದುವ ನಿರ್ಧಾರವನ್ನು ಮಾಡುತ್ತವೆ. ಆಗ 2 ಸಂಸ್ಥೆಗಳು ಅಸ್ತಿತ್ವದಲ್ಲಿರುತ್ತದೆ. ಮೊದಲನೆಯದು ಪೇರೆಂಟ್ ಅಥವಾ ಮಾತೃ ಸಂಸ್ಥೆ ಎನಿಸಿಕೊಳ್ಳುತ್ತದೆ. ಎರಡನೆಯದು ಹೊಸ ಸಂಸ್ಥೆ. ಷೇರುದಾರನಿಗೆ ಮಾತೃ ಸಂಸ್ಥೆಯ ಜೊತೆಗೆ ಹೊಸ ಸಂಸ್ಥೆಯಲ್ಲಿ ಕೂಡ ಷೇರುಗಳನ್ನು ವಿತರಿಸಲಾಗುತ್ತದೆ. ಆತನ ಒಟ್ಟಾರೆ ಹೂಡಿಕೆಯ ಮೊತ್ತದಲ್ಲಿ ಅಥವಾ ಷೇರಿನ ಅವತ್ತಿನ ಮೌಲ್ಯದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಇದನ್ನು ಸ್ಪಿನ್ ಆಫ್ ಎನ್ನಲಾಗುತ್ತದೆ. ಒಪ್ಪಂದ ಯಾವ ರೀತಿ ಇರುತ್ತದೆ? ಅದರ ಪ್ರಕಾರ ಮುಂದಿನ ದಿನಗಳಲ್ಲಿ ಹೊಸ ಸಂಸ್ಥೆ ಮಾರುಕಟ್ಟೆಯಲ್ಲಿ ಲಿಸ್ಟ್ ಆದ ನಂತರ ಮಾತೃ ಸಂಸ್ಥೆಯಲ್ಲಿನ ಕಾರ್ಯಗಳು ನಿಧಾನವಾಗಿ ನಿಂತು ಹೋಗುತ್ತದೆ. ಷೇರುದಾರನ ಪೂರ್ಣ ಮೌಲ್ಯ ಹೊಸ ಸಂಸ್ಥೆಗೆ ವರ್ಗಾವಣೆಯಾಗುತ್ತದೆ. 7. ಮರ್ಜರ್ಸ್ ಆ್ಯಂಡ್
ಅಕ್ವಿಸಿಷನ್ಸ್. ಮೇಲೆ ಹೇಳಿದ ಎಲ್ಲ ರೀತಿಯ ಬದಲಾವಣೆಗಿಂತ ಇಲ್ಲಿನ ಬದಲಾವಣೆ ಷೇರುದಾರನಿಗೆ ಹೆಚ್ಚು ಪರಿಣಾಮ ಬೀರುತ್ತದೆ. ಮರ್ಜರ್ ಎಂದರೆ ವಿಲೀನಗೊಳಿಸುವುದು ಎನ್ನುವ ಅರ್ಥವನ್ನು ಕೊಡುತ್ತದೆ. ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆಯೊಂದಿಗೆ ವಿಲೀನವಾಗುವುದಕ್ಕೆ ಅಥವಾ ಒಗ್ಗೂಡಿ ಒಂದೇ ಸಂಸ್ಥೆಯಾಗಿ ಮಾರ್ಪಾಡಾಗುವುದಕ್ಕೆ ಮರ್ಜರ್ ಎನ್ನಲಾಗುತ್ತದೆ. ಇಲ್ಲಿ ಒಂದು ಸಂಸ್ಥೆಯನ್ನು ವಿಲೀನ ಮಾಡಿಕೊಳ್ಳುವ ಸಂಸ್ಥೆ ಎನ್ನಬಹುದು, ಇನ್ನೊಂದು ವಿಲೀನವಾಗಲಿರುವ ಸಂಸ್ಥೆ ಎನ್ನಬಹುದು. ವಿಲೀನದ ನಂತರ ವಿಲೀನ ಮಾಡಿಕೊಂಡ ಸಂಸ್ಥೆ ಮಾತ್ರ ಉಳಿದುಕೊಳ್ಳುತ್ತದೆ. ಉದಾಹರಣೆಗೆ ಐಡಿಯಾ ಸೆಲ್ಯುಲರ್ ಎನ್ನುವ ಸಂಸ್ಥೆ ವೋಡಾಫೋನ್ ಐಡಿಯಾ ಜೊತೆಗೆ ಮರ್ಜ್ ಆಗಿದ್ದು ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಐಡಿಯಾ ವಿಲೀನವಾದ ಸಂಸ್ಥೆ, ವೋಡಾಫೋನ್ ವಿಲೀನ ಮಾಡಿಕೊಂಡ ಸಂಸ್ಥೆ. ವಿಲೀನದ ನಂತರ ವೋಡಾಫೋನ್ ಮಾತ್ರ ಉಳಿದುಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಐಡಿಯಾ ಸಂಸ್ಥೆ ಷೇರುದಾರರಿಗೆ ಒಪ್ಪಂದದ ನಡಾವಳಿಯ ಪ್ರಕಾರ ವೋಡಾಫೋನ್ ಸಂಸ್ಥೆಯಲ್ಲಿ ಷೇರುಗಳನ್ನು ವಿತರಣೆ ಮಾಡಲಾಗುತ್ತದೆ. ಈ ರೀತಿ ಕೆಲಸಕ್ಕೆ ಎರಡೂ ಸಂಸ್ಥೆ ಷೇರುದಾರ ಮತ್ತು ಎರಡೂ ಸಂಸ್ಥೆ ಎಲ್ಲಿ ನೆಲೆಸಿದೆ ಅಲ್ಲಿನ ಹೈಕೋರ್ಟ್ಗಳ ಒಪ್ಪಿಗೆ ಬೇಕಾಗುತ್ತದೆ. ಅಕ್ವಿಸಿಷನ್ ಎಂದರೆ ಸಂಸ್ಥೆಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳುವುದು ಅಥವಾ ಸಂಸ್ಥೆ ಮೇಲಿನ ಆಡಳಿತ ಹಿಡಿತ ಹೊಂದುವುದು ಅಥವಾ ಸ್ವಾಧೀನಪಡಿಸಿಕೊಂಡ ಸಂಸ್ಥೆಯಲ್ಲಿ ಮೆಜಾರಿಟಿ ವೋಟಿಂಗ್ ರೈಟ್ ಪಡೆದುಕೊಳ್ಳುವುದು, ತನ್ಮೂಲಕ ನಿರ್ಧಾರಗಳ ಮೇಲೆ ಹಿಡಿತ ಸಾಧಿಸುವುದು. ಗಮನಿಸಿ, ಈ ಕ್ರಿಯೆ ನಂತರ ಕೂಡ ಎರಡು ಸಂಸ್ಥೆಗಳು ಚಾಲನೆಯಲ್ಲಿರುತ್ತವೆ. ಯಾವ ಸಂಸ್ಥೆ ಹೇಗೆ ಇನ್ನೊಂದು ಸಂಸ್ಥೆಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತದೆ, ಆ ಸಂಸ್ಥೆಯ ಷೇರುದಾರರು ಪರೋಕ್ಷವಾಗಿ ಸ್ವಾಧೀನಕ್ಕೆ ಪಡೆದುಕೊಂಡ ಸಂಸ್ಥೆಯ ಷೇರುದಾರರು ಕೂಡ. ಆದರೆ ಹೊಸ ಷೇರುಗಳ ವಿತರಣೆ ಇದ್ದ ಷೇರುಗಳ ಬದಲಾವಣೆ ಆಗುವುದಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಲ್ಯಾಂಡ್ ರೋವರ್ ಜಾಗ್ವಾರ್ ಸಂಸ್ಥೆಯನ್ನು ಟಾಟಾ ಸಂಸ್ಥೆ ಅಕ್ವೈರ್ ಮಾಡಿದ್ದು. ಇಲ್ಲಿ ಎರಡೂ ಸಂಸ್ಥೆಗಳು ಅಸ್ತಿತ್ವದಲ್ಲಿವೆ ಮತ್ತು ತಮ್ಮ ಪಾಡಿಗೆ ತಾವು ಕಾರ್ಯನಿರ್ವಹಿಸುತ್ತದೆ. ಆದರೆ ಲ್ಯಾಂಡ್ ರೋವರ್ನಲ್ಲಿನ ನಿರ್ಧಾರಗಳನ್ನು ಟಾಟಾ ಸಂಸ್ಥೆ ತೆಗೆದುಕೊಳ್ಳುತ್ತದೆ. ಷೇರಿನ ಮೇಲೆ ಕ್ರಮಗಳನ್ನು ಅರಿತುಕೊಳ್ಳಲು ಕೆಲವು ಪದಗಳ ಅರ್ಥವನ್ನು ತಿಳಿದುಕೊಂಡಿರುವುದು ಅವಶ್ಯಕವಾಗಿದೆ. ಅವುಗಳು ಹೇಗಿವೆ? ಅನೌನ್ಸ್ಮೆಂಟ್ ಡೇಟ್. ಯಾವ ದಿನಾಂಕದಂದು ಷೇರುಗಳ ಮೇಲೆ ಕ್ರಮವನ್ನು ಜರುಗಿಸಬೇಕು ಎಂದು ನಿರ್ಧಾರವಾಗಿರುತ್ತದೆ. ಅಂದರೆ ಸಂಸ್ಥೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಪ್ಪಿಕೊಂಡ ದಿನವನ್ನು ಅನೌನ್ಸ್ಮೆಂಟ್ ಡೇಟ್ ಎನ್ನಲಾಗುತ್ತದೆ. 2. ರೆಕಾರ್ಡ್ ಡೇಟ್. ಅನೌನ್ಸ್ ಮಾಡುವ ವೇಳೆಯಲ್ಲಿ ರೆಕಾರ್ಡ್ ಡೇಟ್ ಕೂಡ ಹೇಳಲಾಗುತ್ತದೆ. ಯಾವೆಲ್ಲ ಷೇರುದಾರರು ಕ್ರಮದ ಪರಿಧಿಯಲ್ಲಿ ಬರುತ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಲು ತಯಾರಿಸುವ ಪಟ್ಟಿ ನಿಗದಿತ ಸಮಯದಲ್ಲಿ ತಯಾರಾಗಬೇಕು. ಆ ಸಮಯದಲ್ಲಿ ಪರಿಧಿಗೆ ರೆಕಾರ್ಡ್ ಡೇಟ್ ಎನ್ನಲಾಗುತ್ತದೆ. ಬುಕ್ ಕ್ಲೋಸರ್. ರಿಜಿಸ್ಟರ್ ಆಫ್ ಸೆಕ್ಯೂರಿಟಿ ಹೋಲ್ಡರ್ಸ್ ಎನ್ನುವ ಪುಸ್ತಕವಿರುತ್ತದೆ. ಈ ಪುಸ್ತಕವನ್ನು ಮುಚ್ಚಿದರೆ, ಅಂದರೆ ಯಾವ ಸಮಯದಲ್ಲಿ ಅಡ್ಜಸ್ಟ್ಮೆಂಟ್ ಇಶ್ಯೂ ಅಥವಾ ಟ್ರಾನ್ಸ್ಫರ್ ಆಫ್ ಷೇರುಗಳನ್ನು ಮಾಡುವುದಿಲ್ಲ, ಆಗ ಅದನ್ನು ಬುಕ್ ಕ್ಲೋಸರ್ ಎನ್ನುತ್ತಾರೆ. ರೆಕಾರ್ಡ್ ಡೇಟ್ನಲ್ಲಿ ಬುಕ್ ಓಪನ್ ಇರುತ್ತದೆ. 4. ನೋ ಡೆಲಿವರಿ ಪೀರಿಯಡ್. ಯಾವಾಗ ಬುಕ್ ಕ್ಲೋಸರ್ ಅಥವಾ ರೆಕಾರ್ಡ್ ಡೇಟ್ ಅನೌನ್ಸ್ ಮಾಡುತ್ತಾರೆ, ಆಗ ಸ್ಟಾಕ್ ಎಕ್ಸ್ಚೇಂಜ್ ಒಂದು ಸಮಯವನ್ನು ನೋ ಡೆಲಿವರಿ ಪೀರಿಯಡ್ ಎಂದು ಘೋಷಿಸುತ್ತದೆ. ಈ ಸಮಯದಲ್ಲಿ ಸೆಕ್ಯೂರಿಟೀಸ್ ಟ್ರೇಡ್ ಮಾಡಬಹುದು, ಆದರೆ ಇದಕ್ಕೆ ಸಂಬಂಧಿಸಿದ ಸೆಟಲ್ಮೆಂಟ್ ನೋ ಡೆಲಿವರಿ ಪೀರಿಯಡ್ ನಂತರ ಮಾತ್ರ ಸಾಧ್ಯವಾಗುತ್ತದೆ. ಯಾವ ಕಾರಣಕ್ಕೆ ಈ ಘೋಷಣೆಗಳು ಆಗಿವೆ ಅವು ಪೂರ್ಣವಾಗಿ ಅಡೆತಡೆ ಇಲ್ಲದೆ ಆಗಲಿ ಎನ್ನುವುದು ಇಲ್ಲಿನ ಉದ್ದೇಶ. 5. ಎಕ್ಸ್ ಡೇಟ್. ಯಾವ ದಿನದಿಂದ ಎಲ್ಲ ಸೆಕ್ಯೂರಿಟೀಸ್ ಎಂದಿನಂತೆ ಟ್ರೇಡ್ ಆಗುತ್ತದೆ ಆ ದಿನವನ್ನು ಎಕ್ಸ್ ಡೇಟ್ ಎನ್ನಲಾಗುತ್ತದೆ. ಈ ದಿನದ ನಂತರ ಷೇರುಗಳ ಮೇಲೆ ಜರುಗಿಸಿದ ಯಾವುದೇ ಕ್ರಮವನ್ನು ಪಡೆದುಕೊಳ್ಳಲು ಅವಕಾಶವಿರುವುದಿಲ್ಲ. ಭಾರತೀಯ ಷೇರು ಮಾರುಕಟ್ಟೆ T+2 ಸೆಟಲ್ಮೆಂಟ್ ಸೈಕಲ್ ಪಾಲಿಸುತ್ತದೆ. ಹೀಗಾಗಿ ಯಾವುದೇ ಸಂಸ್ಥೆ ರೆಕಾರ್ಡ್ ಡೇಟ್ ನಂತರದ ಎರಡೂ ವ್ಯಾವಹಾರಿಕ ದಿನದ ನಂತರ ದಿನವನ್ನು ಎಕ್ಸ್ ಡೇಟ್ ಎನ್ನಲಾಗುತ್ತದೆ. ಕೊನೆಯದಾಗಿ ಒಂದು ಮಾತು, ಮೇಲೆ ಎಲ್ಲವೂ ಕಾರ್ಪೊರೇಟ್ ಆ್ಯಕ್ಷನ್ ಆನ್ ಶೇರ್ಸ್ ಎನಿಸಿಕೊಳ್ಳುತ್ತದೆ. ಇಲ್ಲಿನ ಕ್ರಮಗಳು ಹಲವು ಬಾರಿ ಮೆಟೀರಿಯಲ್ ಇಂಪ್ಯಾಕ್ಟ್ ಷೇರುದಾರರ ಮೇಲೆ ಮಾಡುತ್ತದೆ, ಆದರೆ ಬಹಳ ದೊಡ್ಡ ವ್ಯತ್ಯಾಸಗಳಾಗುತ್ತದೆ. ಹೀಗಾಗಿ ಬಾಹ್ಯ ಬದಲಾವಣೆಗಳ ಜೊತೆಗೆ ಕಾರ್ಪೊರೇಟ್ ಆ್ಯಕ್ಷನ್ಗಳ ಬಗ್ಗೆ ಕೂಡ ಷೇರುದಾರ ಗಮನಿಸಬೇಕಾಗುತ್ತದೆ. ಕೆಲವೊಂದು ಕ್ರಮಗಳಿಗೆ ಷೇರುದಾರನ ಒಪ್ಪಿಗೆ ಬೇಕಾಗುವುದಿಲ್ಲ. ಅಂತಹ ಕ್ರಮಗಳ ಬಗ್ಗೆ ವಿಶೇಷ ನಿಗಾ ವಹಿಸಬೇಕು. ಉಳಿದಂತೆ ಸಾಮಾನ್ಯ ಕ್ರಮಗಳ ಬಗ್ಗೆ ಷೇರುದಾರನ ಒಪ್ಪಿಗೆ ಅವಶ್ಯಕವಾಗುತ್ತದೆ. ಕೊನೆಗೂ ತಮ್ಮ ಹೂಡಿಕೆಯನ್ನು ಜತನದಿಂದ ಕಾಯುವ ಕೆಲಸ ನಾವೇ ಮಾಡಬೇಕು.